ನೋಡಿ, ಕೇಸರಿ ಪಾಳ್ಯದಲ್ಲಾಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳು ಒಂದಲ್ಲ ಎರಡಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಜಟಾಪಟಿ ಮಾತ್ರ ತಾರಕಕ್ಕೇರ್ತಾ ಇದೆ. BY ವಿಜಯೇಂದ್ರ ಅವರ ವಿರುದ್ಧ ರೆಬಲ್ಸ್ ನಾಯಕರು ಸಮರ ಸಾರಿದ್ದಾರಲ್ಲ. ಲಾಸ್ಟ್ ವೀಕ್ ಡೆಲ್ಲಿಗೆ ಬೇರೆ ಹೋಗಿ ಬಂದ್ರು. ರಾಜ್ಯಾಧ್ಯಕ್ಷ ಚುನಾವಣೆ ನಡೀಲೇಬೇಕು ಅಂತ ಹೇಳಿ ರೆಬಲ್ಸ್ ಪಟ್ಟು ಹಿಡಿದು ಕೂತಿದ್ದಾರೆ. ಆಯ್ಕೆಗೆ ವೋಟಿಂಗ್ ಆಗುತ್ತಾ? ಈಗಾಗಲೇ ಹೇಳಿದ್ನಲ್ಲ. ಅಥವಾ ಸಹಮತದ ಆಯ್ಕೆ ಆಗುತ್ತಾ? ಇದು ರಾಜ್ಯಾಧ್ಯಕ್ಷ ಆಯ್ಕೆಯ ಕುರಿತ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ. ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಬದಲಾವಣೆ ಮಾಡೋದೇ ಆದರೆ, ಎಲೆಕ್ಷನ್ ಮಾಡೋದೇ ಆದರೆ ಅದಕ್ಕೆ ಹೆಂಗ್ ಮಾಡ್ತಾರೆ? ಸಹಮತವನ್ನ ವ್ಯಕ್ತಪಡಿಸ್ತಾರಾ ಅಥವಾ ವೋಟಿಂಗ್ ಮಾಡ್ತಾರಾ ಅಂತ. ಸೊ ಈ ವಿಚಾರ ನೆಕ್ಸ್ಟ್ ವೀಕಲ್ಲಿ ಕನ್ಫರ್ಮ್ ಆಗುತ್ತೆ. ಮುಂದಿನ ವಾರದಿಂದ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಪಕ್ಕಾನ. ಚುನಾವಣಾ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ ಸಿಗುತ್ತೆ ಮುಂದಿನ ವಾರ ಅನ್ನುವಂತಹ ಒಂದು ಸುಳಿವು ಸಿಗ್ತಾ ಇದೆ. ಈ ಸಂಬಂಧ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ. ನಂತರ ಕೋರ್ ಕಮಿಟಿ ಮೀಟಿಂಗ್ ನಡೆಯುತ್ತೆ. ಅಲ್ಲಿನ ಸದಸ್ಯರ ಜೊತೆಗೂ ಕೂಡ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಈ ರೆಬಲ್ಸ್ ನಾಯಕರಿದ್ದಾರಲ್ಲ, ಈ ರೆಬಲ್ಸ್ ನಾಯಕರ ಜೊತೆಗೂ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಚರ್ಚೆ ಮಾಡೋ ಸಾಧ್ಯತೆ ಇದೆ. ಸೊ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿದ ಬಳಿಕ ಹೈಕಮಾಂಡ್ಗೆ ಆ ರಿಪೋರ್ಟ್ ಅನ್ನ ರವಾನೆ ಮಾಡ್ತಾರೆ. ಆ ವರದಿಯನ್ನ ಆಧರಿಸಿ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ರೂಪೇಶ್, ಈಗ ಬಿಜೆಪಿಯಲ್ಲಿ ಬಣ ಬಡಿದಾಟ ಸಿಕ್ಕಾಪಟ್ಟೆ ತಾರಕಕ್ಕೆ ಏರ್ತಾ ಇದೆ. ಅದಕ್ಕೆ ಶಮನ ಮಾಡೋದಕ್ಕೆ ಇರುವಂತಹ ಪ್ರಯತ್ನಗಳು ಯಾವ್ಯಾವ ಇದೆಯೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ವರಿಷ್ಠರು. ಈಗ ಅವರ ಬಳಿ ಇರುವಂತಹ ಆಪ್ಷನ್ ಕಟ್ಟ ಕಡೆದು ಎಲೆಕ್ಷನ್ ರಾಜ್ಯಾಧ್ಯಕ್ಷರಿಗೆ ಅಥವಾ ಬೇರೆ ಏನಾದರೂ ಇದೆಯಾ? ಶರತ್, ಬಿಜೆಪಿಯಲ್ಲಿ ಒಂದು ಬಂಡಾಯ ಅಥವಾ ಅಸಮಾಧಾನ ಶಮನ ಆಗ್ಬೇಕಂತ ಹೇಳಿದ್ರೆ ಒಂದು ಸೊಲ್ಯೂಷನ್ ಸಿಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಮೂಲಕನೇ ಯಾರಾದ್ರೂ ಕೂಡ ವಿಜೇಂದ್ರ ಆದು ಅಂತ ಹೇಳಿದ್ರೆ ಏನು ಅಸಮಾಧಾನ ಭುಗಿಲಿಳತ್ತೆ ಅಂತ ಹೇಳಿ ಎಲ್ಲ ರೆಬಲ್ಸ್ ಅನ್ನ ಬಾಯಿ ಮುಚ್ಚಂತ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ವಿಜೇಂದ್ರವನ್ನು ಸೈಲೆಂಟ್ ಮಾಡಿ ಅಸಮಾಧಾನಿತರ ಗ್ರೂಪ್ ನಿಂದಲೇ ಒಬ್ಬರನ್ನ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಬೇಕು. ಆದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ಇಲ್ಲಿ ಒಂದಿಷ್ಟು ಕಗ್ಗಂಟಾಗಿ ಕೂತ್ಕೊಂಡಿದೆ. ಯಾಕಂತ ಹೇಳಿದ್ರೆ ಇದೀಗ ರಾಜ್ಯಾಧ್ಯಕ್ಷ ಯಾರು ಆಯ್ಕೆ ಮಾಡಿದ್ರು ಕೂಡ ಒಂದು ಟೀಮ್ ಬಂಡಾಯ ಹೇಳುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಸ್ಟ್ರಿಕ್ಟ್ ಆಗಿ ತೆಗೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಸಾಕಷ್ಟು ಮಾತುಗಳಾಯ್ತು, ಹಾದಿ ಬೀದಿಯಲ್ಲಿ ರಂಪಾಟಗಳಾಯ್ತು, ಜಗಳಗಾಯ್ತು. ಇದೆಲ್ಲದರ ಬಳಿಕವಾಗಿ ಇದೀಗ ಯಾಕೆ ಇಂಟರ್ಫಿಯರ್ ರಾಜ್ಯಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ದೆಹಲಿ ಚುನಾವಣೆ ಇದೆ. ಹೀಗಾಗಿ ದೆಹಲಿ ಚುನಾವಣೆ ಇರೋದಕ್ಕೋಸ್ಕರವಾಗಿ ಸಾಕಷ್ಟು ಟೈಮ್ ಅನ್ನ ಕರ್ನಾಟಕ ಬಿಜೆಪಿಗೆ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಭಾವಿಸ್ಕೊಳ್ಬಹುದು. ಇದೀಗ ಚುನಾವಣೆ ಕೂಡ ಮುಗಿದಿದೆ, ದೆಹಲಿಯಲ್ಲಿ ಚುನಾವಣೆ ಆಗಿದೆ. ಹೀಗಾಗಿ ದೆಹಲಿಯಲ್ಲಿ ಚುನಾವಣೆ ಮುಗ್ದಿರೋದ್ರಿಂದ ಮತ್ತೆ ಪುನಃ ಇದರ ಮೇಲೆ ಯಾಕಂತ ಹೇಳಿದ್ರೆ ಕರ್ನಾಟಕದ ಮೇಲೆ ಫೋಕಸ್ ಅನ್ನ ರಾಜ್ಯ ಬಿಜೆಪಿ ನಾಯಕರು ರಾಷ್ಟ್ರ ಬಿಜೆಪಿ ನಾಯಕರು ಮಾಡ್ತಾರೆ. ಹೀಗಾಗಿ ಕರ್ನಾಟಕದ ಮೇಲೆ ಹೆಚ್ಚು ಫೋಕಸ್ ಮಾಡ್ಕೊಂಡು ಒಂದಿಷ್ಟು ಫಾರ್ಮುಲಾ ತೆಗೆದುಕೊಂಡು ಬಂದು ಇಲ್ಲಿ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡಬೇಕು ಅಂತ ಹೊರಟಿದೆ. ಅದೇ ರೀತಿಯಾಗಿ ಸಂಘಟನಾತ್ಮಕ ವ್ಯಕ್ತಿಯನ್ನ ಇಲ್ಲಿ ಚುನಾವಣೆ ನಾಯಕ ಆಗಬೇಕು ಅಂತಿಲ್ಲ, ಅಥವಾ ಸಂಘಟನಾತ್ಮಕ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಹೇಗೆ ದೆಹಲಿಯಲ್ಲಿ ಈ ಮಾದರಿ ಸಕ್ಸಸ್ ಆಗಿದೆ. ಯಾಕಂತ ಹೇಳಿದ್ರೆ ಸದ್ಯ ಅವರು ಚುನಾವಣೆ ಕೂಡ ನಿಂತಿಲ್ಲ. ಹೀಗಾಗಿ ಪಕ್ಷ ಸಂಘಟನೆ ಮಾತ್ರ ಮಾಡಿದ್ರು, ಚುನಾವಣೆ ಅಧಿಕಾರಕ್ಕೆ ಬಂದ್ವಿ. ಹೀಗಾಗಿ ಕರ್ನಾಟಕದಲ್ಲಿ ಕೂಡ ಆ ಟಫ್ ಆಗಿರ್ತಕ್ಕಂಥ ಸಿಚುವೇಶನ್ ಇದೆ. ಕಾಂಗ್ರೆಸ್ ಒಂದಲ್ಲ ಎರಡಲ್ಲ 136 ಸೀಟ್ಗಳನ್ನ ಗೆದ್ದಿದೆ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಅನ್ನು ಮಂಡಿಸಬೇಕಾದ್ರೆ ಒಂದು ಪ್ರಬಲವಾಗಿರ್ತಕ್ಕ ನಾಯಕತ್ವ ಬೇಕು, ಒಂದಿಷ್ಟು ಫುಲ್ ಟೈಮ್ ಆಗಿ ಟೈಮ್ ಕೊಡ್ತಕ್ಕಂಥ ಒಂದು ಸಂಘಟನಾ ಚಾತುರ್ಯ ಇರತಕ್ಕಂಥ ನಾಯಕ ಬೇಕು ಅಂತೇಳಿ. ವಿಜೇಂದ್ರ ಅವರಿಗೆ ಇಲ್ವಾ ಕೇಳಿದ್ರೆ ವಿಜೇಂದ್ರ ಅವರಿಗೆ ಇದೆ ಅಂದ್ರೂ ಕೂಡ ಇಲ್ಲಿ ಅಸಮಾಧಾನಿತ ಸಂಖ್ಯೆ ಅಥವಾ ಇಲ್ಲಿ ಎಲ್ಲರನ್ನು ಒಂದುಗೂಡಿಸಿ ಹೋಗ್ಕೊಂಡು ಹೋಗುವಲ್ಲಿ ವಿಜೇಂದ್ರ ಅವರು ವಿಫಲರಾಗಿದ್ದಾರೆ. ಹೀಗಾಗಿ ಈಗ ರಾಜ್ಯಕ್ಕೆ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಅವರು ಬರ್ತಾರೆ. ಮುಂದಿನ ವಾರ ಶಿವರಾಜ್ ಸಿಂಗ್ ಬಂದು ಅಲ್ಲಿ ಒಂದಿಷ್ಟು ಚರ್ಚೆಗಳನ್ನು ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ರಾಜ್ಯಾಧ್ಯಕ್ಷ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. ಈ ಪ್ರಕ್ರಿಯೆ ಆದ ಬಳಿಕವಾಗಿ ಒಂದು ಖಡಕ್ ಆಗಿರ್ತಕ್ಕಂಥ ಸೂಚನೆಗಳನ್ನು ಕೊಟ್ಟು ಯಾರಾದ್ರೂ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಾರೋ ಅವ್ರನ್ನ ಎಲ್ಲರೂ ಕೂಡ ಬೆಂಬಲಿಸಬೇಕು ಅಂತ ಮೊದಲೇ 2 ಗುಂಪಿನ ನಾಯಕರಿಗೆ ವಿಶ್ವಾಸ ತೆಗೆದುಕೊಳ್ತಾರೆ. ಅದಾದ ಬಳಿಕವಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಿ ಎಲ್ಲರನ್ನು ಕೂಡ ಬಾಯಿ ಮುಚ್ಚುವಂತ ಪ್ರಯತ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ. ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಏನೇ ಪ್ರಯತ್ನ ಪಟ್ಟರೂ ಕೂಡ, ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಈ ಅಸಮಾಧಾನದ ಜ್ವಾಲೆ ಅನ್ನೋದು ತಣ್ಣಗಾಗ್ತಾನೆ ಇಲ್ಲ, ಜಾಸ್ತಿ ಆಗ್ತಾನೆ ಇದೆ ಡೇ ಬೈ ಡೇ. ಅದಕ್ಕೆ ಮದ್ದು ಒರೆಯೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಇದನ್ನು ಬಿಡಬಾರ್ದು, ಹೆಂಗಾದ್ರೂ ಮಾಡಿ ಇತ್ಯರ್ಥ ಮಾಡಲೇಬೇಕು ಅಂತ ಹೇಳಿ ಮತ್ತೆ ದೆಹಲಿಯ ದಂಡಯಾತ್ರೆಗೆ ಸಜ್ಜಾಗ್ತಾ ಇದ್ದಾರೆ ರೆಬಲ್ ಲೀಡರ್. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆನೆ ದೆಹಲಿಗೆ ಹೋಗ್ತಾರಂತೆ ಯತ್ನಾಳ್ ಟೀಮ್. ದಾವಣಗೆರೆಗೆ ಹೋಗಿ ದಾವಣಗೆರೆಯಿಂದ ದೆಹಲಿಗೆ ಹೋಗ್ತಾರೆ ಯತ್ನಾಳ್ ಬಣ. GM ಸಿದ್ದೇಶ್ವರ್ ಅವರ ಮನೆಯಲ್ಲಿ ಸಭೆ ಸೇರ್ತಾರೆ ಇವರೆಲ್ಲರೂ ಕೂಡ.
ಆ ಸಭೆಯಲ್ಲಿ ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಆಮೇಲೆ ಅಲ್ಲಿಂದಲೇ ಅಂದರೆ ದಾವಣಗೆರೆಯಿಂದಲೇ ನೇರವಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಯತ್ನಾಳ್ ಜೊತೆಗೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, BP ಹರೀಶ್ ಅವರೆಲ್ಲರೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ ಇವತ್ತಿಗೆ. ಆಮೇಲೆ ನಾಳೆ ಸೋಮವಾರ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ನಿವಾಸಕ್ಕೂ ಭೇಟಿ ಕೊಡ್ತಾರೆ ದೆಹಲಿಗೆ. ದೆಹಲಿಯಲ್ಲಿ ಸೋಮಣ್ಣ ಅವರ ನಿವಾಸ ಇದೆ, ಅಲ್ಲಿ ಸಭೆಗೆ ಪ್ಲ್ಯಾನ್ ಮಾಡ್ಕೊಳ್ಳಾಗ್ತಾ ಇರೋದು. ಒಂದು ವಿಶೇಷ ಪೂಜೆ ಇದೆ ಸೋಮಣ್ಣ ಅವರ ನಿವಾಸದಲ್ಲಿ. ಸೊ ಹಾಗಾಗಿ ಆ ಪೂಜೆಯಲ್ಲಿ ಭಾಗಿಯಾಗೋ ನೆಪದಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಹೋಗಿ ಸೋಮಣ್ಣ ಜೊತೆ ಚರ್ಚೆ ಮಾಡಿ ಆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ.